ನಮಸ್ತೆ ಗುರುಜಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಬೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದಕ್ಷಿಣಾಮೂರ್ತಿ ಸ್ವರೂಪರಾದಂಥ ರಂಗನಾಥ್ ಗುರೂಜಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ಈ ಸಂಸ್ಥೆಯು ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮಹಾವತಾರ್ ಬಾಬಾಜಿ ಮತ್ತು ಸುಭಾಷ್ ಪತ್ರಿಜಿಯವರ ಆಶೀರ್ವಾದದಿಂದ ನಿರ್ಮಿತವಾದ ಸಂಸ್ಥೆ ಇದು. ಈ ಸಂಸ್ಥೆಯ ಸಂಸ್ಥಾಪಕರು ನಮ್ಮೆಲ್ಲರ ನೆಚ್ಚಿನ ಲಕ್ಷ್ಮೀ ರಂಗನಾಥ್ ಗುರೂಜಿಗಳು. ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಝೂಮ್ ಆನ್ಲೈನ್ ಮತ್ತು ಆಫ್ಲೈನ್ ಕಾರ್ಯಾಗಾರಗಳನ್ನು ಮೇಡಮ್ ನೆಟ್ವರ್ಕ್ ಇಶ್ಯೂ ಇದೆ ಅಂತಂದ್ರೆ ನೀವು ವಿಡಿಯೋ ಆಫ್ ಮಾಡ್ಕೊಂಡ್ಬಿಡಿ. ಒಂದ್ ನಿಮಿಷ ಮೇಡಮ್. ಆನ್ಲೈನ್ ಮತ್ತು ಆಫ್ಲೈನ್ ಕಾರ್ಯಾಗಾರಗಳನ್ನು ನಡೆಸುತ್ತಿದ್ದಾರೆ. ನಾವೆಲ್ಲರೂ ಈ ಸಂಸ್ಥೆಗೆ ಕೃತಜ್ಞರಾಗಿರಬೇಕು. ಲೋಕೋಪಕಾರಕ್ಕಾಗಿ ಈ ಸಂಸ್ಥೆಯು ಉಚಿತವಾಗಿ ಧ್ಯಾನಾಭ್ಯಾಸ, ಆಧ್ಯಾತ್ಮಿಕ ಸಲಹೆ, ಜ್ಞಾನ, ಮನೆಮದ್ದು, ಮುದ್ರೆಗಳು, ಸ್ವರಯೋಗ, ಹೀಗೆ ಈಗ ಹೊಸದಾಗಿ ಕಲರ್ ಥೆರಪಿಯನ್ನು ಆರಂಭ ಮಾಡಿದ್ದಾರೆ. ಸದಾ ನಮ್ಮ ಗುರೂಜಿಗಳು ನಮ್ಮ ಉನ್ನತ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇದಲ್ಲದೆ ಈ ಸಂಸ್ಥೆಯಲ್ಲಿ ಶುಲ್ಕಯುತವಾಗಿ ರೆಡ್ ಲೈಟ್ ಥೆರಪಿ, ಮ್ಯಾಗ್ನೆಟೋಥೆರಪಿ, ಔರಾ ಸ್ಕ್ಯಾನಿಂಗ್, ಆಯುರ್ವೇದ, ಹೋಮಿಯೋಪತಿ, ಸೌಂಡ್ ಹೀಲಿಂಗ್ ಥೆರಪಿ, ಆಕ್ಯುಪ್ರೆಷರ್ ಥೆರಪಿ, ಈ ಎಲ್ಲಾ ಚಿಕಿತ್ಸೆಗಳು ಒಂದೇ ಕಡೆ ನಮಗೆ ಸಿಗ್ತಾ ಇದೆ ಈ ಸಂಸ್ಥೆಯಲ್ಲಿ. ಇನ್ನು ಉತ್ತುಂಗಕ್ಕೆ ಈ ಸಂಸ್ಥೆ ಏರಲಿ ಅಂತ ಆಶಿಸೋಣ ಮಾಸ್ಟರ್ಸ್. ನಾನು ಈ ದಿನ ಶಿವಂಬು ಚಿಕಿತ್ಸೆಯನ್ನು ತಮ್ಮಲ್ಲಿ ಹಂಚಿಕೊಳ್ತಿದ್ದೇನೆ ಮಾಸ್ಟರ್. ಈ ಶಿವಂಬು ಚಿಕಿತ್ಸೆಯು ಸ್ಕಂದ ಪುರಾಣದಲ್ಲಿ ಶಿವನು ಪಾರ್ವತಿಗೆ ತಿಳಿಸಿರೋದು. ಡಮರುಕ ತಂತ್ರದಲ್ಲಿ ಈ ಶಿವಂಬು ಚಿಕಿತ್ಸೆ ಬಗ್ಗೆ 100ಕ್ಕೂ ಹೆಚ್ಚು ಶ್ಲೋಕಗಳಿದೆ ಮಾಸ್ಟರ್ಸ್. ಶಿವಂಬು ಅನ್ನೋದು ಒಂದು ಕಲ್ಪನೆ. ಈ ಶಿವ ಎಂದರೆ ನಾನು, ಅಂಬು ಎಂದರೆ ನೀರು, ನನ್ನಿಂದ ಬಂದಂತಹ ನೀರು ಅಂದರೆ ಸ್ವಮೂತ್ರ. ಇದು ತ್ಯಾಜ್ಯವಾದರೂ ಇದು ಬಹಳ ಶಕ್ತಿಯುತವಾದದ್ದು. ಇದರಲ್ಲಿ ಯೂರಿಯಾ, ಎನ್ಸೈಮ್ ಮತ್ತು ನೀರು ಮಿಶ್ರಿತವಾಗಿದೆ. ಇದನ್ನು ನಾವು ಸೇವಿಸಿದಾಗ ನಮ್ಮ ಎಲ್ಲಾ ವಿಷಾಗ್ನಿಗಳನ್ನು ತೆಗೆದುಹಾಕುತ್ತದೆ ಮತ್ತೆ ಅಮೃತವಾಗಿ ಪರಿಣಮಿಸುತ್ತದೆ. ತಾಯಿಯ ಹಾಲಿನಷ್ಟೇ ಪೌಷ್ಟಿಕವಾಗಿದೆ ಇದು. ಗೋಮೂತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದಕ್ಕಿಂತ ಸ್ವಮೂತ್ರ ಪ್ರಶಸ್ತವಾಗಿದೆ. ಗೋಮೂತ್ರದಲ್ಲಿ ಮಿನರಲ್ಸು, ಸಾಲ್ಟು, ವಿಟಮಿನ್ಸು ಇದೆ. ಇದು ಸ್ವಲ್ಪ ಕಟುವಾಗಿರುತ್ತದೆ, ಆದ್ದರಿಂದ ಇದನ್ನು ಜಾಸ್ತಿ ಕುಡಿಯಲಾಗುವುದಿಲ್ಲ. ನಮಗೆ ಮಾತೃಗರ್ಭದಲ್ಲಿಯೇ ಮೂತ್ರ ಥೆರಪಿ ಪ್ರಾರಂಭವಾಗಿರುತ್ತೆ ಮಾಸ್ಟರ್ಸ್. ನಾವು ಸ್ವಮೂತ್ರ ಸೇವಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಹಸಿ ತರಕಾರಿಗಳು, ಸೊಪ್ಪುಗಳು, ತಾಜಾ ಹಣ್ಣುಗಳು, ಮೊಳಕೆ ಕಾಳುಗಳು ಸೇವಿಸೋದು, ಆನಂದವಾಗಿರುವುದು, ವ್ಯಾಯಾಮ ಮಾಡೋದು, ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಕಡಿಮೆ ಆಹಾರ ಸೇವನೆ ಮಾಡೋದು, ಉಪವಾಸ ಮಾಡೋದು, ಸಾಯಂಕಾಲ 7 ಗಂಟೆ ಒಳಗಡೆನೆ ಆಹಾರ ತಗೊಳ್ಳೋದು, ಬರೀ ಕಾಲಲ್ಲಿ ಓಡಾಡೋದು, ಸೂರ್ಯನ ಬೆಳಕಿನಲ್ಲಿ 1-2 ಗಂಟೆಗಳ ಕಾಲ ಓಡಾಡೋದು, ನಡೆದಾಡೋದು, ಇಂಥವರದ ಮೂತ್ರ ತುಂಬಾ ಶ್ರೇಷ್ಠವಾಗಿರುತ್ತದೆ. ನಾನ್ ವೆಜ್ ತಿನ್ನೋದು ಅಸಿಡಿಕ್ ಫುಡ್ ಆಗುತ್ತದು, ಅದರಿಂದ ಅದು ಶ್ರೇಷ್ಠವಲ್ಲ. ಹೀಗೆ ನೋಡಿದಾಗ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಮೊರಾರ್ಜಿ ದೇಸಾಯಿ ಅವರು ಸಹ ಸ್ವಮೂತ್ರ ಚಿಕಿತ್ಸೆ ಮಾಡಿಕೊಂಡು ಆರೋಗ್ಯವಾಗಿದ್ದರೆಂದು ನಮ್ಗೆಲ್ರಿಗೂ ತಿಳಿದ ವಿಷಯವೇ ಆಗಿದೆ. ಅವರಿಗೆ ಶುಗರ್ ಆಗಲಿ BP ಆಗಲಿ ಇರಲಿಲ್ಲ. ಅವರು ಪ್ರತಿದಿನ ಶಿವಂಬು ಚಿಕಿತ್ಸೆ ಮಾಡಿಕೊಂಡು
ಆರೋಗ್ಯವಂತರಾಗಿದ್ರು. ಮತ್ತೆ ಇನ್ನೊಬ್ಬರ ವಿಜ್ಞಾನಿ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ, ಯುರೋಪಿನ ಆಮ್ಸ್ಟಾಂಗ್ ಅನ್ನೋ ವಿಜ್ಞಾನಿ ಹೇಳ್ತಾರೆ, ಅವರ ಸ್ವಮೂತ್ರ ಸೇವನೆಯಿಂದ ಅವರ ಟಿಬಿಯನ್ನು ಸಹ ಅವರು ವಾಸಿ ಮಾಡಿಕೊಂಡಿದ್ದಾರೆ ಅಂತ. ದೇಹದಲ್ಲಿ ಏನೇ ಅನಾರೋಗ್ಯವಿದ್ದರೂ ಸ್ವಮೂತ್ರ ಸೇವಿಸಿ ಎಂದು ಅವರು ತಿಳಿಸಿದ್ದಾರೆ ಮಾಸ್ಟರ್ಸ್. ಮತ್ತೆ ಯುರಿನ್ ಫಾಸ್ಟಿಂಗ್ ಅನ್ನೋದನ್ನ ಒಂದು ತಿಳ್ಕೊಳ್ಳೋಣ. 1 ಗ್ಲಾಸ್ ಯೂರಿನ್ ಕುಡಿಯೋದು, ಸ್ವಲ್ಪ ಹೊತ್ತಾದ್ಮೇಲೆ ನೀರು ಕುಡಿಬೇಕು ಅಂತಾಗ ಶುದ್ಧವಾದ ನೀರನ್ನು ಕುಡಿಯುವುದು, ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಯೂರಿನ್ ತಗೊಳ್ಳೋದು, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀರು ಕುಡಿಯೋದು. ಈ ತರ 24 ಗಂಟೆ ಸೇವಿಸಿದರೆ ಈ ಆಹಾರವನ್ನು ಸೇವಿಸಬಾರದು. ಈ ಮೂತ್ರ ಮತ್ತು ನೀರು ಇವೆರಡರಲ್ಲೇ ಇರಬೇಕು. ಇದಕ್ಕೆ ಯೂರಿನ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ತರ ಮಾಡಿದಾಗ ಎಂತ ಮಾರಕ ಕಾಯಿಲೆ ಆದ್ರೂ ವಾಸಿ ಆಗುತ್ತೆ ಅಂತ ಹೇಳಿ. ನಮ್ಮ ದೇಹದಲ್ಲಿ ತಯಾರಾಗೋದು ಡಿಸ್ಟಿಲ್ ವಾಟರು ಹೇಗೆ, ಇದು 95% ಕಿಡ್ನಿನೇ ಮಾಡುತ್ತೆ ಮಾಸ್ಟರ್ಸ್. ಅದು ಪ್ಯೂರಿಫೈ ಮಾಡಿಬಿಟ್ಟು ನಮ್ಗೆ ಯೂರಿನ್ ಬ್ಲಾಡರ್ಗೆ ಕಳಿಸುತ್ತೆ. ಇಂಥ ಅದ್ಭುತ ಕೆಲಸ ಕಿಡ್ನಿ ಮಾಡುತ್ತೆ. ಮತ್ತೆ ಕಿಡ್ನಿ ಇನ್ಫೆಕ್ಷನ್ ಇರೋರು, ಜಾಸ್ತಿ ಇರೋರು ಸ್ವಮೂತ್ರ ಪಾನ ಮಾಡಬಾರದು. ಹೀಗಿದೆ ಮಾಸ್ಟರ್ಸ್. ಆಸ್ಮಾಕ್ ಸಹ ಈ ಮೂತ್ರವನ್ನು ಮೂಗಿನಿಂದ ಎಳ್ಕೊಂಡು ತಗೊಳ್ಳೋದ್ರಿಂದ, ಸೇವನೆ ಮಾಡೋದ್ರಿಂದ ಆಸ್ಮಾ ಕಾಯಿಲೆಯು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಪಾರ್ಕಿನ್ಸನ್ ಹಳೆ ಮೂತ್ರವನ್ನು ಅದಕ್ಕೆ ಹಚ್ಚೋದ್ರಿಂದ, 3 ಹೊತ್ತು ಯೂರಿನ್ ಅನ್ನು ತಗೊಳ್ಳೋದ್ರಿಂದ, ಸೇವನೆ ಮಾಡೋದ್ರಿಂದ ಎಲ್ಲಾ ಜೀವಕೋಶಗಳು ಜೀವಂತವಾಗಿ ಅಂಗಗಳು ಪುನರ್ ನಿರ್ಮಾಣವಾಗುತ್ತದೆ. ಕ್ಯಾನ್ಸರ್ ಇರೋರು 3 ಗಂಟೆಗಳ ಕಾಲ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಸಾತ್ವಿಕ ಆಹಾರ ತಗೊಳ್ಳೋದು, ಯೂರಿನ್ ಫಾಸ್ಟಿಂಗ್ ಅನ್ನು 24 ಗಂಟೆ ಮಾಡೋದು, ಸ್ವಮೂತ್ರ ಸೇವನೆಯಿಂದ ನಮ್ಮ ಕಾಯಿಲೆ ಕ್ಯಾನ್ಸರ್ ಅನ್ನು ಸಹ ವಾಸಿ ಮಾಡ್ಕೋಬಹುದು ಮಾಸ್ಟರ್ಸ್. ಮತ್ತೆ ಈ ಬಾಲ್ಡೆಡ್ ಇರೋರು ಹಳೆ ಮೂತ್ರನ ತಲೆಗೆ ಹಚ್ಕೊಳ್ಳೋದ್ರಿಂದ ಅವ್ರಿಗೂ ತುಂಬಾ ಉಪಯುಕ್ತವಾಗಿದೆ ಮಾಸ್ಟರ್ಸ್. ಹಾರ್ಟ್ ಅಟ್ಯಾಕ್ ನಮ್ಮಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಜಿಂಕಿನ ಪ್ರಮಾಣದಿಂದ ಹೆಚ್ಚಾಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಾಸ್ಟರ್. ಇನ್ನು ಇಷ್ಟ ಆಯ್ತು. ಹಳೆ ಮೂತ್ರದ ವಿಷಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್. ಈ ಹಳೆ ಮೂತ್ರದ ಬಾಟಲ್ಗಳನ್ನು ಹೇಗ್ ಮಾಡ್ಕೊಳ್ಳೋದು, ಈ ಹಳೆ ಮೂತ್ರವನ್ನ ಅಂತಂದ್ರೆ, ಹಳೆ ಮೂತ್ರದ ಬಾಟ್ಲಾಗ್ಲಿ ಬಟ್ಲಾಗ್ಲಿ ಅದರ ಮೇಲೆ ತೆಳ್ಳಗಿನ ಬಟ್ಟೆಯನ್ನು ಹೊದಿಸ್ಬಿಟ್ಟು ಬೆಳಗ್ಗಿನ ಸೂರ್ಯನ ಬೆಳಕಿನಲ್ಲಿ 6 ಗಂಟೆಯಿಂದ 8 ಗಂಟೆ ಹೊತ್ತಿನಲ್ಲಿ ಇಟ್ಟಾಗ ಅದು ಹಳೆ ಮೂತ್ರವಾಗಿ ಪರಿಣಮಿಸುತ್ತದೆ. ಹಾಗೂ ಅದನ್ನು ಮಾಡ್ಬೋದು. ಮತ್ತೆ ಇನ್ನೂ ಒಂದು ಏನ್ ಮಾಡ್ಬೋದು ಅಂದ್ರೆ, ಈ ಹಳೆ ಮೂತ್ರಕ್ಕೆ ಆಗ್ಬೇಕಾದ್ರೆ ಸನ್ ಗೈಟ್ ಅನ್ನೋ ಕ್ರಿಸ್ಟಲ್ ಹಾಕಿಟ್ಟಾಗ ಅದು ಸಹ ಹಳೆ ಮೂತ್ರವಾಗಿ ಪರಿಣಾಮ ಬೀರುತ್ತೆ. ಸನ್ಗೈಟ್ ಹಾಕಿದ್ದ ಮೂತ್ರವನ್ನ ನಾವು ಮೈಗೆ ಹಚ್ಕೊಳ್ಬೋದೇ ಹೊರತು ಸೇವನೆ ಮಾಡೋದಕ್ಕೆ ಆಗೋದಿಲ್ಲ ಮಾಸ್ಟರ್ಸ್. ಈ ಹಳೆ ಮೂತ್ರ ಸ್ವಲ್ಪ ವಾಸನೆ ಇರುತ್ತೆ, ವಾಸನೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಮೇಲೆ ನಾವು ಫ್ರೆಶ್ ಮೂತ್ರವನ್ನು ಹಾಕೊಂಡಾಗ ವಾಸನೆ ಅಷ್ಟಾಗಿ ಬರೋದಿಲ್ಲ ಮಾಸ್ಟರ್ಸ್. ಈ ಮೂತ್ರವನ್ನು ಶಕ್ತಿಯುತವಾಗಿ ನಾವು ಮಾರ್ಪಡಿಸಬೇಕಾದ್ರೆ ಅದಕ್ಕೆ ಒಳ್ಳೆ ಸಂಕಲ್ಪಗಳನ್ನು, ಆ ಮೂತ್ರ ನಾವು ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಹೇಳ್ಕೊಳ್ಳೋದು, ನನಗೆ ಈ ಮೂತ್ರವು ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಕೊಂಡು ಇದಕ್ಕೆ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಕಳಿಸಿದಾಗ ಆ ಮೂತ್ರವು ಇನ್ನೂ ಹೆಚ್ಚಾಗಿ ಪರಿಣಮಿಸುತ್ತದೆ ಮಾಸ್ಟರ್ಸ್. ಒಳ್ಳೆ ಅದ್ಭುತವಾಗಿ ಶಕ್ತಿ ಕೊಡುತ್ತೆ. ಇದನ್ನು ನಾವು ಇಂಟರ್ನಲ್ ಹಾರ್ಮೋನ್ಸು, ಎನ್ಸೈಮ್ಸು, ಡಿವೈನ್ ಮೆಡಿಸಿನ್ಸ್ ಆಗಿ ಪವರ್ಫುಲ್ ಆಗುತ್ತೆ ಮಾಸ್ಟರ್ಸ್. ಹಳೆ ಮೂತ್ರ ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು. ಇದು ಸೇವನೆ ಮಾಡುವಾಗ ಮೇಲೆ ಮತ್ತೆ ತಳದಲ್ಲಿ ಬೆಳ್ಳಗೆ ಲೇಯರ್ ಕಟ್ಕೊಂಡಿರುತ್ತೆ ಮಾಸ್ಟರ್ಸ್. ಆ ಲೇಯರ್ನ ತೊಲಗಿಸ್ಬಿಟ್ಟು ನಾವು ಸೇವನೆ ಮಾಡ್ಬೋದು. ತಳದಲ್ಲಿರುವಂತ ಬೆಳ್ಳಗಿನ ಪೋರ್ಷನ್ನ ನಾವು ಹುಣ್ಣುಗಳು ಅಂತದಕ್ಕೆ ಹಚ್ಚಿದಾಗ ಕ್ಯಾನ್ಸರ್ ಹುಣ್ಣಾಗ್ಲಿ, ಸೋರಿಯಾಸಿಸ್ ಆಗ್ಲಿ, ಎಕ್ಸಿಮಾ ಆಗ್ಲಿ,
ಮತ್ತೆ ಸ್ಕಿನ್ ಡಿಸೀಸ್ ಆಗ್ಲಿ ಇಂಥವಕ್ಕೆಲ್ಲ ಹಚ್ಚಿದಾಗ ತುಂಬಾ ಪರಿಣಾಮಕಾರಿಯಾಗಿ ಪರಿಣಮಿಸುತ್ತೆ ಮಾಸ್ಟರ್ಸ್. ಈ ಮೂತ್ರ ನಮ್ಮ ಸ್ವಮೂತ್ರವೇ ನಮಗೆ ಔಷಧಿ ಆಗಿದೆ ಮಾಸ್ಟರ್ಸ್. ಇನ್ನು ಮತ್ತೆ ನಾನು ಈ ಸ್ವಮೂತ್ರವನ್ನು ಚಿಕಿತ್ಸೆ ನಾನು ಮಾಡ್ಕೊಂಡಿದ್ದೀನಿ. ನಾನು ನನ್ನ ಕಣ್ಣು, ಮೂಗು, ಕಿವಿ, ಮೈಗೆ, ತಲೆಗೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡುತ್ತಿದ್ದೇನೆ. ನನ್ನ ದೇಹ ಈಗ ಮೊದಲಿಗಿಂತ ಕಾಂತಿಯುತವಾಗಿದೆ ಮಾಸ್ಟರ್ಸ್. ನಮ್ಮ ಗುರುಗಳು ತಿಳಿಸ್ಕೊಟ್ಟಂತ ಇದು ಪ್ರಸಾದ. ಇದು ಗುರೂಜಿ ತಮಗೆ ಕೋಟಿ ಕೋಟಿ ನಮಸ್ಕಾರಗಳು ಇದಕ್ಕಾಗಿ. ಇಷ್ಟೊತ್ತು ಕೇಳಿಸ್ಕೊಂಡ ಝೂಮ್ ವೇದಿಕೆಯಲ್ಲಿರೋ ಮಾಸ್ಟರ್ಸ್ಗೂ ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ. ನನಗೆ ಸೈನಸ್ ಸಹ ಇತ್ತು, ಮತ್ತೆ ತುಟಿ ಒಳಗಡೆ ಎಲ್ಲ ಹುಣ್ಣಿತ್ತು. ಅದಕ್ಕೂ ನಾನು ತುಟಿ ಒಳಗಡೆ ಎಲ್ಲ ಹಾಕೊಂಡು ಬಾಯಿ ಮುಕ್ಕಳಿಸಿ ಎಲ್ಲ ಮಾಡಿದ್ರಿಂದ ತುಟಿ ಹುಣ್ಣು ವಾಸಿ ಆಯ್ತು. 2-3 ಡಾಕ್ಟರ್ಸ್ಗೆಲ್ಲ ತೋರಿಸಿದ್ದೆ. ಅವರು ಆಯಿಂಟ್ಮೆಂಟ್ ಕೊಟ್ಟಿದ್ರು, ಅದನ್ನ ಹಚ್ಚಿದ್ರು ಏನ್ ಅಷ್ಟೊಂದು ಉಪಯೋಗ ಕಾಣಿಸ್ಲಿಲ್ಲ. ಈ ಸ್ವಮೂತ್ರದಿಂದ ನನಗೆ ಬಾಯಿ ಹುಣ್ಣು ಕಡಿಮೆ ಆಯ್ತು ಮಾಸ್ಟರ್ಸ್. ಮತ್ತೆ ಸೈನಸ್ಸಿನ ಪ್ರಾಬ್ಲಮ್ನು ಕಡಿಮೆ ಆಗಿದೆ ಮಾಸ್ಟರ್ಸ್. ಇದನ್ನು 1 ವಾರ ಅಷ್ಟು ಉಪಯೋಗಿಸದೆ ಹೋದ್ರೆ ಎಲ್ಲಾದ್ರೂ ಹೋದಾಗ ಅವಾಗ ಮತ್ತೆ ಈ ಸೈನಸ್ ಶುರು ಆಗುತ್ತೆ. ಮತ್ತೆ ನಾನು ಅದನ್ನ ಶುರು ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಈ ತರ ಸ್ವಮೂತ್ರವೇ ನಮ್ಗೆ ಔಷಧಿ ಆಗಿದೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ ಗುರುಜಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಗುರುಜಿ.